ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡೇನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ನೆನ್ನೆ ಏನು ಶೇರ್ ಮಾಡ್ಕೊಂಡಿದ್ನಲ್ಲ ಅದ್ರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ. ಸೊ ನೆನ್ನೆ ಬ್ಲಾಗ್ನ ನೋಡಿರೋರ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ಸೊ ನಾವೆಲ್ಲರೂ ಈಗ ಎಲ್ಲಿ ಬಂದೀವಿ ಟ್ರಿಪ್ ಮಾಡೋಕೆ ಅಂತೇಳಿ, ಎಲ್ಲಿಗೆ ಹೊಂಟೇವಿ ಅಂತೇಳಿ ಮಂತ್ರಾಲಯಕ್ಕೆ ಹೊಂಟೇವಿ. ಬೆಳಗಾವಿಯಿಂದ ಹುಬ್ಬಳ್ಳಿವರೆಗೂ ಬಸ್ಸಿಗೆ ಬಂದ್ವಿ. ಹುಬ್ಬಳ್ಳಿಯಿಂದ ಈಗ ನೆಕ್ಸ್ಟ್ ಸಿಂಧನೂರ್ವರೆಗೂ ಟ್ರೈನಿಗೆ ಬಂದ್ವಿ. 4 hour ಜರ್ನಿ. ಸೊ ನೋಡಿ ಫ್ರೆಂಡ್ಸ್, ಈಗ ಬಸ್ಸಿಗೆ ಹೊಂಟಿಲ್ಲ, ಆಟೋಗೆ ಹೊಂಟಿವಿ. ಎಲ್ಲಿಗೆ ಹೊಂಟಿವಿ ಅಂತಂದ್ರೆ ಅಂಬಾದೇವಿ ಮಠಕ್ಕೆ ಹೊಂಟಿವಿ. ಗೊತ್ತಿಲ್ಲ. ಹುಬ್ಬಳ್ಳಿಯಿಂದ ಸಿಂಧನೂರ್ವರೆಗೂ ಟ್ರೈನ್ಗೇನು ಬಂದ್ವಿ. ಇಲ್ಲಿಂದ ನೆಕ್ಸ್ಟ್ ಈಗ ಆಟೋ ಒಳಗೆ ಎಲ್ಲಿಗೆ ಹೊಂಟೀವಿ ಅಂತಂದರೆ, ಇಲ್ಲಿ ಸಿಂಧನೂರು ನಿಯರ್ ಅಂಬಾದೇವಿ ಟೆಂಪಲ್ ಐತೆ ಅಂತ ಮಠ. ಸೊ ಹಾಗಾಗಿ ಹಸ್ಬೆಂಡ್ ಕರ್ಕೊಂಡು ಹೊಂಟಾರೆ. ಲಾಸ್ಟ್ ಟೈಮು ಹೋಗಿ ಬಂದಾರ ಅಂತ. ತುಂಬ ಪವರ್ಫುಲ್ ಟೆಂಪಲ್ ಅಂತಂದು ಹೇಳಿದರು. ಬಹಳ ಶಕ್ತಿಶಾಲಿ ಇರೋ ಅಂಬಾದೇವಿ ಮಠ ಅಂತ. ಸೊ ಹಾಗಾಗಿ ನಾವು ಈಗ ಬಂದೀವಲ್ಲ, ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತೇಳಿ. ಸೊ ಇಲ್ಲಿವರೆಗೂ ಬಂದೀವಿ, ಹಂಗೆ ಏನು ಹೋಗೋದು ಅಂತೇಳಿ. ಸೊ ಇಲ್ಲಿಗೆ ಕರ್ಕೊಂಡು ಹೋಗಬೇಕಂತೇಳಿ ಹಸ್ಬೆಂಡ್ ಡೈರೆಕ್ಟ್ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿಲ್ಲ. ಹಾಗಾಗಿ ಬೆಳಗಾವಿಯಿಂದ ಹುಬ್ಬಳ್ಳಿಯಿಂದ ನೆಕ್ಸ್ಟ್ ಈಗ ಸಿಂಧನೂರಿಂದ ನೆಕ್ಸ್ಟ್ ರಾಯಚೂರಿಂದ ಮಂತ್ರಾಲಯಕ್ಕೆ. ಸೊ ಹಿಂಗೆ ಹತ್ತು ಇಳಿದು ಟ್ರಿಪ್ ಮಾಡ್ಸಕ್ಕಂತಾರೆ ಹಸ್ಬೆಂಡು. ಡೈರೆಕ್ಟ್ ಮಂತ್ರಾಲಯಕ್ಕೆ ಅಷ್ಟೇ ಕರ್ಕೊಂಡು ಹೊಂಟಿಲ್ಲ. ಆ್ಯಂಡ್ ನೀವೆಲ್ಲ ನೆನ್ನೆ ಶೇರ್ ಮಾಡ್ಕೊಂಡಿರೋಂಥ ಬ್ಲಾಗ್ ಒಳಗೆ ಕಮೆಂಟ್ ಹಾಕಕ್ಕಂತಿದ್ರಿ, ನೋಡಿರುವಂತಹ ವ್ಯೂವರ್ಸು. ನಾವಿರೋದು ಬೆಳಗಾವಿ ಒಳಗಂತಂದು ವ್ಯೂವರ್ಸ್ಗಂಕರ ಗೊತ್ತೈತಿ. ಬೆಳಗಾವಿಯಿಂದ ಡೈರೆಕ್ಟ್ ಮಂತ್ರಾಲಯಕ್ಕನ ಟ್ರೈನ್ ಐತಲ್ಲ, ನೀವು ಇಷ್ಟಾಗಿ ತ್ರಾಸು ತೊಗೊಳಕತ್ತೀರಿ ಅಂತೇಳಿ ಮಂತ್ರಾಲಯಕ್ಕೆ ಅಷ್ಟ ಹೋಗೋದಿತ್ತು ಅಂತ ಅಂದಿದ್ರೆ ಡೈರೆಕ್ಟ್ ಬೆಳಗಾವಿಯಿಂದ ಮಂತ್ರಾಲಯಕ್ಕೆ ಹೋಗ್ತಿದ್ವಿ ಬಿಡ್ರಿ. ಬಟ್ ಅಂಬಾದೇವಿ ಮಠಕ್ಕೂ ಹೋಗೋದೈತೆ ಅಲ್ಲ. ಸೊ ಇಲ್ಲಿಗೂ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಹಸ್ಬೆಂಡ್ ಈ ರೀತಿ ಪ್ಲ್ಯಾನ್ ಮಾಡ್ಯಾರ ನೋಡ್ರಿ. ಬಟ್ ಈ ಪ್ಲ್ಯಾನ್ ಹಸ್ಬೆಂಡ್ ನನಗೆ ಫಸ್ಟೇ ಹೇಳಿರಲಿಲ್ಲ. ಇಲ್ಲಿ ಬಂದ ನಂತರ ಅದು ಸಿಂಧನೂರಿಂದ ನೆಕ್ಸ್ಟು ಬಸ್ಸಿಗೆ ಕರ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ರಾಯಚೂರಿಗೆ ಅಂತಂದು ಈ ರೀತಿ ಅಂದ್ಕೊಂಡಿದ್ದೆ. ಇಲ್ಲ ಚಪ್ಪಲಕ್ಕಮ್ಮ, ಎಷ್ಟೊತ್ತಾಗತ್ತ? ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಇದೇ ಅಂಬಾದೇವಿ ಟೆಂಪಲ್ಲು. ಸೊ ನೋಡ್ತಾ ಇರ್ಬೋದು, ಎಲ್ಲ ಪೂಜೆ ಎಲ್ಲ ಆಗೈತಿ, ಎಲ್ಲ ಲಾಕ್ ಮಾಡ್ಯಾರ. ಸೊ ನಾವು ಬಂದಿದ್ದು ಮಧ್ಯಾಹ್ನ ಮ್ಯಾಗ ಆಗಿತ್ತಲ್ಲ, ಹಾಗಾಗಿ ನಾವು ಇಲ್ಲಿ ಊದಿನ ಕಡೆ ಹಚ್ಚಿ ಕರ್ಪೂರ ಹಚ್ಚಿ ಬೆಳಗಿದ್ವಿ, ದರ್ಶನ ತೊಗೊಂಡ್ವಿ. ಸೊ ನೀವು ಎಲ್ಲರೂ ಅಲ್ಲಿಂದನ ದೇವಿ ದರ್ಶನ ತೊಗೊಳ್ರಿ. ಎಲ್ಲರಿಗೂ ಆ ದೇವಿ ಒಳ್ಳೇದು ಮಾಡಲಿ. ಈ ದೇವಸ್ಥಾನ ನೋಡೋಕೆ ಸಣ್ಣದೈತಿ, ಸಣ್ಣ ಗುಡಿ ಐತಿ ಅಂತ ಅನ್ನಿಸ್ತೈತಿ. ಒಬ್ಬೊಬ್ಬರು ದೇವಸ್ಥಾನ ಅಂತಿದ್ರು, ಇನ್ನು ಕೆಲವರು ಮಠ ಅಂತ ಅಂತಿದ್ರು. ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲದವರು ಸಡನ್ನಾಗಿ ಫಸ್ಟ್ ಟೈಮ್ ಈ ಪ್ಲೇಸ್ ವಿಸಿಟ್ ಮಾಡಿದಾಗ ಇನ್ನಿಷ್ಟು ಸಣ್ಣದೈತಲ್ಲ, ಇದೇನು ನೋಡೋ ಪ್ಲೇಸ ಅಂತ ಅನಿಸ್ತೈತಿ. ಬಟ್ ಬಹಳ ಪವರ್ಫುಲ್ ಇರುವಂತಹ ದೇವಿ ಅಂತ. ಅಮಾವಾಸ್ಯೆಗಂತೂ ಸಿಕ್ಕಾಪಟ್ಟೆ ಜನ ಸೇರಿರ್ತಾರಂತ. ಎಲ್ಲೆಲ್ಲಿನೂ ದೂರ ಊರಿಂದೆಲ್ಲ ಬರ್ತಾರಂತ ಈ ದೇವಿ ದರ್ಶನಕ್ಕೆ. ಆ್ಯಂಡ್ ಇನ್ನೊಂದು ಏನು ಇತಿಹಾಸ ಐತಿ ಅಂತಂದ್ರೆ, ಸರಸ್ವತಿ ದೇವಿಗೆ ಇದೇ ದೇವಿನ ವಿದ್ಯೆ ಕೊಟ್ಟಿದ್ದಂತ. ಹೌದು ನೋಡಿ, ಹಂಗೈದು. ಹಾಂ, ಅದ ಸ್ಟ್ಯಾಚು ಐತಿ ನೋಡಿ ಇಲ್ಲಿ. ಸೇಮ್ ಚಾಮುಂಡಿ ಬೆಟ್ಟದ ಥರನ ರೀಕ್ರಿಯೇಟ್ ಮಾಡ್ಯಾರ. ಇಲ್ಲೂ ಬೆಟ್ಟ ಐತಿ, ಇಲ್ಲಿ ಸ್ಟ್ಯಾಚು ಐತಿ. ಅಂಬಾದೇವಿ ದೇವಸ್ಥಾನ ಹೊಸದ ಕಟ್ಟಕತ್ತಾರ ಅವರು. ಹಾಂ, ಅಂದ್ರೆ ಅದು ಮೂರ್ತಿ ಈಗ ಇಟ್ರಲ್ಲ, ಅದು ಮೂರ್ತಿ ಇಲ್ಲಿತ್ತು. ಈಗ ಅದು ಗುಡಿ ಕಟ್ಟೋ ಸಲುವಾಗ ಅದನ್ನ ಶಿಫ್ಟ್ ಮಾಡಿ ಅಲ್ಲಿ ಇಟ್ರ. ಈಗ ಹೊಳ್ಳಿ ಗುಡಿ ಇದರಿಂದ ಪ್ರತಿಷ್ಠಾಪನೆ ಮಾಡ್ತಾರ. ಹೌದಾ? ಯಾವಾಗ ಬಂದಿ ನಂದೆಲ್ಲ ಅವಾಗ ಇಲ್ಲೇ ಇತ್ತನ? ಇಲ್ಲ, ಅವಾಗ ಇದು ಫೌಂಡೇಶನ್ ಲೆವೆಲ್ ಇತ್ತು. ಇನ್ನು ಮೂರ್ತಿ ತಂದು ಇಲ್ಲಿ ಇಡಬಾರ. ಇದು ಮುಗಿಯಕ್ಕೆ ಇನ್ನೂ 1 ವರ್ಷ ಬೇಕನ? ನಾ ಬಂದಾಗ ಇದು ಇದ್ದಿಲ್ಲದ 8 ತಿಂಗಳ ಹಿಂದ. 8 ತಿಂಗಳದಿಂದ ಬಂದಾಗ ಬರ್ರಿ ನೋಡ್ರಿ. ಇಷ್ಟ ಫೌಂಡೇಶನ್ ಅಷ್ಟೇ ಇತ್ತು. ಬರ್ರಿ, ಯಾರೋ ಮಂದಿನ ಇಲ್ಲೇ ಮತ್ತೆ ನೋಡ್ರಿ, ಮಂದಿ ಬರ್ತಾರ. ಅಮಾಶಿ ಫುಲ್ ಇರುತ್ತೆ. ಯಾವ ಊರು ಬರ್ತಾರೆ? ಊರು ಮಂದಿ ಬರ್ತಾರೆ. ಸಿದ್ದಿಪುರ ನಾವು ಸಾಧು ಸಂತರು ಭಾಳ ಬರ್ತಾರೆ. ಹೌದಾ? ನಿನಗೆ ಇದ್ರ ಬಗ್ಗೆ ಯಾರು ಹೇಳ್ಯಾರ? ಮತ್ತೆ ಒಬ್ಬರು ಹೇಳಿದ್ರು ಬಂದೆ. ಅನಿತ ಕಾಲ್ ಜರ್ತ ನೋಡ್ಕೊಂಬ ಇಲ್ಲಿ ಮೆಲ್ಲಗ.
ಅರುಣ ಹಗರ್ಕ ಬರ ಹಗರ್ಕ ಹಸ್ರನ ಉಣ್ಣಾಕತ್ತಾನ. ಸೊ ನೋಡ್ರಿ ಫ್ರೆಂಡ್ಸ್, ಈಗ ಹೋಟೆಲಿಗೆ ಬಂದೀವಿ. ಈಗ ಊಟ ಮಾಡಿಕೊಂಡು ನೆಕ್ಸ್ಟ್ ಬಸ್ಸಿಗೆ ಹೋದ್ರಪ್ಪ ಅಂತೇಳಿ ಹಸ್ಬೆಂಡ್ ಈಗ ಮೊಸರನ್ನ ತೊಗೊಂಡಾರ. ನಾವು ಊಟ ಹೇಳಿವಿ. ಇದನ್ನ ಉಂಡಿನ ಅನ್ನ ಬರ್ತೈತಿ. ಚಪಾತಿ ಉಂಡಿನ ಅನ್ನ ಕೊಡ್ತಾರೆ. ಮತ್ತೆ ಚಪಾತಿದು. ಸೊ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಅನ್ನ ಕೊಡ್ತಾರ. ನಾವು ಅಲ್ಲೇ ನಂಗೆ ಕೊಡ್ಬೇಡ ಮತ್ತು ಚಪಾತಿ. ಬೆಂಡೆಕಾಯಿ ಹುರಿದು ಪಲ್ಯ ಮಾಡಿಲ್ಲ. ಬೆಂಡೆಕಾಯಿ ಹುರಿದಿಲ್ಲ ಹಂಗ ಮಾಡಿದ್ವಿ. ಆರ್ಡರ್ ಆಗುತ್ತೆ. ಅದು ಖಾಲಿ ಹೋದಲ್ಲ, ರಿಪೇರಿ ಬಂದಿದ್ದದ. ನಾವು ಹುಟ್ಟಿದ್ದು ಅದೆಲ್ಲ ಹಿಂದೈತಲ್ಲ. ಇದು ಯಾವ್ದು? ಇದು ರಾಯಚೂರಿಗೆ ಹೋಗೋದು. ಸೊ ನೋಡ್ರಿ ಈಗ ರಾಯಚೂರಿಗೆ ಹೋಗಿ ಬಸ್ ಹತ್ತೀವಿ. ಸೆಕೆಂಡ್ ಬಸ್ ಇದೆ. ಆ್ಯಕ್ಚುಲಿ ಒಂದು 60 ತಾಸು ಬಂದ್ವಿ. ಬಸ್ ಕೆಟ್ಟು ಬಿಡುತ್ತೆ ನೋಡ್ರಿ. ಮತ್ತು ಬೇರೆ ಬಸ್ ಹತ್ತಿದ್ವಿ. ಬಸ್ ಕೆಡ್ತು. ಇನ್ನು ಬೇರೆ ಬಸ್ಸಿಗೆ ಹತ್ರಿ ಅಂತಾರೆ. ಇನ್ನೂ ಇಳಿಯಾಕಂತೀವಿ, ಬಸ್ ಬಂತ. ಇನ್ನೂ ಹತ್ತಕ್ಕಂತೀವಿ, ಬಸ್ ಬಿಟ್ರೆ ಒಟ್ಟು ಅಷ್ಟು ಹತ್ತಿದ್ವಿ. ಅದು ಬಾತನ ವೇಟ್ ಮಾಡ್ಬೇಕಾಗತ್ತೇನೋ ಅಂತ ಅಂದ್ಕೊಂಡು ಇಲ್ಲ 5:30ಗೆ ಬಿಟ್ಟೈತಿ. 6:10 ಆಗೈತಿ. 6 ತಾಸು ಎಷ್ಟೊತ್ತಿಗೆ ಮುಡ್ತೀವಿ. ಮತ್ತೆ ಒಂದು 10 ಗಂಟೆ ಮೇಲೆ ಆಗುತ್ತೆ. ನಮ್ಮ ಹತ್ರ ಒಟ್ಟು 10 ಆಗತ್ತೆ. ಡೈರೆಕ್ಟ್ ಬಸ್ ಸಿಗೋದು ನಮ್ಮ ಮಂತ್ರಾಲಯ ಸಿಗ್ಬೋದು. ಮತ್ತೆ ಸಿನಿಮಾ ಹಬ್ಬ ಓದೀವಿ, ದೇವಸ್ಥಾನಕ್ಕೆ ಓದಿವಿಲ್ಲ. ಮತ್ತೆ ಅದನ್ನು ನೋಡ್ಬೇಕು ಈಗ. ಸೊ ನೋಡ್ತಿರ್ಬೋದು, ರಜೂರ್ನ ಇದ್ದೀವಿ. ಮಂತ್ರಾಲಯಕ್ಕೆ ಹೋಗು ಬಸ್ಗಳು ಅಂತ ಫುಲ್ ಆಗ್ಯಾವು. ನೋಡ್ತಿರ್ಬೋದು, ಸೀಟ ಇಲ್ಲ. ಇಲ್ಲಿಂದ ಜನ ಅಲ್ಲಿ ಮಟ್ಟ ಜನ ಅದಾರ. ಭಾಳ ಹಿಟ್ಟಾಗಿ ಜನ ಅದಾರ. ನಮ್ಮ ಅಮ್ಮನ ಕರ್ಕೊಂಡು ಇಂಥ ರಶ್ ಬಸ್ ಒಳಗೆ ಹೋಗತ್ತ. ನಮ್ಮನ್ನ ಕರ್ಕೊಂಡು ಆಗೋದಿಲ್ಲ. ನೋಡಲ್ ಬಸ್ ಇದು ಮಂತ್ರಾಲಯನ. ಇದು ಮಂತ್ರಾಲಯ ಹೋಗುತ್ತೀವಿ. ಫುಲ್ ಆಗೈತಿ. ಇತ್ತ ಕುತ್ಕವ 7 ಗಂಟೆ ಹಚ್ಚಿದವರು ಈಗ 7-8 ಥರ ಬಂದಾರ. ಅಷ್ಟು ವರ್ಷಕ್ಕೆ ತಿರುಪತಿ ಥರ ಇರ್ಬೋದು. ಹಲೋ, ಸೊ ಬಸ್ಸಿಗೆ ಕೆಲಸ ಆಗಲ್ಲ. ಅದು ಬೇರೆ ಸಿಕ್ಕಾಬಿಟ್ಟೆ ಫುಲ್ಲಾಗಿನ ಹೊಂಟಿದ್ದು ಪ್ರತಿಯೊಂದು ಬಸ್ಸು. ನಮ್ಮ ಅಮ್ಮನ ಕರ್ಕೊಂಡು ನಿಜ ಬಸ್ಸಿಗೆ ಕೆಲಸ ಆಗಲ್ಲ. ಇಲ್ಲಿ ಬಸ್ ಸ್ಟಾಪ್ನಾಗ ವೇಟ್ ಮಾಡಬೇಕಾಗತ್ತ. ನಾವು ಬಸ್ಸಿಗೆ ಹಾಕೊಂತ ಕುಂತ್ರ ಅಂತೇಳಿ ಅಲ್ಲೇ ಬಂದ ಟ್ಯಾಕ್ಸಿಯವ್ರು ಮತ್ತು ಆಟೋದವ್ರು ಬಂದು ಕೇಳ್ತಿರ್ತಾರೆ. ಒಬ್ಬರಿಗೆ 150 ರೂಪಾಯಿನೋ ಹೇಳಿದ್ರು ಮಂತ್ರಾಲಯಕ್ಕೆ. ಅಲ್ಲೇ ದೇವಸ್ಥಾನ ಮುಂದೆನೂ ಹೋಗಿ ಇಳಿಸ್ತಾರೆ. ಸೊ ಹಂಗಾಗಿ ಆಟೋಕನ ಹೋದ್ರಾತು ಅಂತ ಆಟೋಕನ ಬಂದ್ವಿ. ಸೊ ಫೈನಲಿ ನೋಡ್ತಾ ಇರ್ಬೋದು, ಕರ್ನಾಟಕ ದಾಟಿ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಆದ್ವಿ ನೋಡ್ರಿ. ಆಂಧ್ರ ಪ್ರದೇಶದೊಳಗನ ರಾಯರ ಸನ್ನಿಧಿ ಇರೋದು. ನಾನೀಗ ಬೇರೆ ಸ್ಟೇಟಿಗೆ ಬರ್ತಾ ಇರೋದು. ಇದು 4ನೇ ಸಲ ನೋಡ್ರಿ. ಫಸ್ಟ್ ಟ್ರಿಪ್ ಅಂತೂ ಹೈಸ್ಕೂಲ್ ಒಳಗೆ ಹೋಗಿದ್ದೆ.
ಆ್ಯಂಡ್ ಫಸ್ಟ್ ಫ್ಯಾಮಿಲಿ ಜೊತೆ ಎಲ್ಲ ಹೋಗಿದ್ದಂದ್ರೆ ಫಸ್ಟ್ ಮಹಾರಾಷ್ಟ್ರಕ್ಕೆ ಹೋಗಿದ್ದೆ, ಅದ್ರ ನೆಕ್ಸ್ಟು ತಿರುಪತಿ, ಈಗ ನೆಕ್ಸ್ಟು ಮಂತ್ರಾಲಯಕ್ಕೆ ಬಂದ್ವಿ. ಸೊ ಆಟೋದೊಳಗಿನ್ನ ಕುಂತೀವಿ. ರೂಮ್ಸ್ ಬೇಕಾ ಅಂಥೇಳಿ ಆಲ್ರೆಡಿ ಆಟೋಕ್ಕೆ ಮುಗಿ ಬಿದ್ದಿದ್ರು ಅಂತಂದು ಹೇಳ್ಬೋದು. ಸೊ ಹೊರಗೆ ಕರ್ಕೊಂಡೋಗಿ ಒಂದು ರೂಮ್ ತೋರಿಸಿದ್ರು 1500 ಬರೀ ಒಂದೇ ರೂಮ್ ಇಷ್ಟಿತ್ತು. ಸೊ ನಮಗೆ ಅಷ್ಟೇನೋ ಬರ್ತ ಅಂತೇಳಿ ಅನ್ನಿಸ್ಲಿಲ್ಲ. ಫಸ್ಟು ಊಟ ಮಾಡ್ಕೊಂಡು ನೆಕ್ಸ್ಟು ರೂಮ್ಸ್ ಅದು ನೋಡೋಣ ಅಂತೇಳಿ. ಸೊ ನಾವು ಮೊಬೈಲ್ ಒಳಗದು ಸರ್ಚ್ ಮಾಡಿ ನೋಡಿಕೊಂಡು ನಂಬರ್ ಅದು ತೆಗೆದು ಇಟ್ಕೊಂಡಿದ್ವಿ. ನೋಡೋಣ ಎಲ್ಲಾಗತ್ತಾ ಅಲ್ಲಿ ನೋಡೋಣ ಅಂತ ಫಸ್ಟ್ ಅಲ್ಲಿ ಹೋಗೋಣ, ರೂಮ್ ಸಿಗ್ಬೋದು. ಸಿಗಲಿಲ್ಲ ಅಂತಂದ್ರೆ ಮಂತ್ರಾಲಯ ಅವರ್ ನಂಗೆ ಕರೀತಿಲ್ಲ. ಸೊ ಅಲ್ಲಾದ್ರೆ ಮಲ್ಕೋಬೋದು, ಟೆನ್ಷನ್ ಯಾಕೆ ಅಂತಂದ್ರೆ ಅದು ಬರೀ ಫಸ್ಟ್ ಟೈಮ್ ಬಂದೀವಿ. ಸೊ ಇವಾಗೇನು ರೂಮ್ ತೋರಿಸಿದ್ನಲ್ಲ, ಸೊ ಅದು ಬಂದು 2000 3000 ಹೇಳಿದರು. ಸೊ ನಮಗೆ ಚೆಕ್ಔಟ್ ಆಗೋ ಟೈಮಿಂಗ್ ಅಡ್ಜಸ್ಟ್ ಆಗಲಿಲ್ಲ. ಹೇಳ್ಬೇಕು ಅಂತಂದ್ರೆ ಬೆಳಗ್ಗೆ 7 ಗಂಟೆಗನ ಚೆಕ್ಔಟ್ ಆಗಬೇಕು ಅಂತಂದು ಹೇಳಿದರು. ಸೊ ನಾವು ಬೆಳಗ್ಗೆ ರಾಯರ ದರ್ಶನಕ್ಕೆ ಅಂತೇಳಿ ಹೋಗಿರ್ತೀವಿ. ಸೊ ಅಲ್ಲಿ ಹೋಗಿಂದ ಅಲ್ಲಿ ಯಾವ ಥರ ರಶ್ ಇರುತ್ತೋ ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಎಷ್ಟೊತ್ತಿಗೆ ಬರ್ತೀವಿ ಅನ್ನೋದು ನಮ್ಗೆ ಗ್ಯಾರಂಟಿ ಇರೋಂಗಿಲ್ಲ. ಸೊ 7 ಗಂಟೆಗೆ ಚೆಕ್ಔಟ್ ಆಗಬೇಕು ಅಂತಂದ್ರೆ ಮತ್ತು ಹೇಳಿದ ಟೈಮಿಗೆ ಬಿಡಲಿಲ್ಲ ಅಂತ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅಂತಂದು ಹೇಳಿದ್ರು. ಸೊ ಹಾಗಾಗಿ ಅವರ ಮತ್ತು ನಮ್ಮ ಬಜೆಟ್ ಒಳಗನ ಮತ್ತು ಬೇರೆ ಕಡೆ ತೋರಿಸಿದ್ರು. ಸೊ ನಮ್ಮ ಬಜೆಟಿಗೆ ಇದು ಸೂಟ್ ಆಯ್ತು. ಟೈಮಿಂಗ್ ಅದೆಲ್ಲ ಮಧ್ಯಾಹ್ನ 1 ಗಂಟೆಗೆ ಚೆಕ್ಔಟ್ ಆಗಬೇಕು ಅಂತಂದು ಹೇಳಿದರು. ಸೊ ಹಾಗಾಗಿ ಈ ರೂಮ್ ಸೆಟ್ ಆಯಿತು ನೋಡ್ರಿ. ಏನು ದೇವಸ್ಥಾನದಿಂದ ಏನು ಭಾಳ ದೂರ ಏನಿಲ್ಲ ಫ್ರೆಂಡ್ಸ್, ವಾಕೇಬಲ್ ಡಿಸ್ಟೆನ್ಸ್ ಒಳಗನ ಇತ್ತು. ಸೊ ಚಲೋ ಆಯಿತು ದೇವ್ರ ದರ್ಶನಕ್ಕೆ ಹೋಗೋಕೆ ಬರೋಕೆ. ರಾತ್ರಿ 11:15 ನಾವು ಚೆಕ್-ಇನ್ ಆಗಿದ್ದು. ನೆಕ್ಸ್ಟ್ ಡೇ 1 ಗಂಟೆಗೆ ಚೆಕ್ಔಟ್ ಆಗೋಕ್ಕೆ ಕೇಳ್ಯಾರ. ಒಂಚೂರು ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಆದ್ರೆ ನಡೀತೈತಿ. ಒಟ್ಟು ರೂಮ್ ಅಂಕರ ಸಿಕ್ತು, ಅದ ಸಮಾಧಾನ ಆಯಿತು ನೋಡ್ರಿ. ತಿರುಪತಿ ಒಳಗಾಗಿತ್ತಲ್ಲ ರೂಮ ಸಿಗಲಿಲ್ಲ. ಸೊ ಹಾಲ್ ಒಳಗೆ ಮಲ್ಕೊಂಡು ಬಂದಿದ್ವಿ. ಸೊ ಹಾಗೆಲ್ಲ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲಿಗೆ ಬರೋಕ್ಕಿಂತ ಮೊದಲ ಫುಲ್ ಟೆನ್ಷನ್ ಆಗಿತ್ತು ರೂಮ್ ಸಿಗ್ತಾವೋ ಇಲ್ಲೋ ಅಂತೇಳಿ. ಬಟ್ ಇಲ್ಲಿ ಬಂದಿಂದ ಆರಾಮಾಗಿ ರೂಮ್ ಸಿಕ್ಕಿದ್ವು. ಎಲ್ಲ ಖಾಲಿ ಇದ್ದು ರೂಮ್ ಇರಬೇಕು ಅಂತ ಅಂದ್ರೆ ಫ್ರೆಂಡ್ಸ್ ನಮಗೆ ಚಿಕನ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 20 ನಿಮಿಷ ರೆಸ್ಟ್ ಮಾಡಿ. ಸೊ ಹಸ್ಬೆಂಡ್ ಈಗ ಇಲ್ಲೇ ದೇವಸ್ಥಾನ ಸಮೀಪ ಐತಿ ರೂಮಿಂದ. ದೇವಸ್ಥಾನ ನೋಡ್ಕೊಂಡು ಬರೋನು ನೈಟ್ ಟೈಮ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನೋಡ್ಕೊಂಡು ಬರೋಕೆ ಅಂತೇಳಿ ಹೊಂತೀವಿ. ಟೈಮು 11:15 ಆಗೈತೆ ನೋಡ್ರಿ. ಈಜುವಾಗ ಆ್ಯಕ್ಚುಲಿ ಮತ್ತೆ ಭಾಳ ಜಲ್ದಿನೇ ಹೇಳ್ಬೇಕು. ಸೊ ಇದ ನೋಡ್ರಿ ಫ್ರೆಂಡ್ಸ್, ಈಗ ನೋಡಕ್ಕೆ ಅಂತಿರಲ್ಲ, ಇದ ರಾಘವೇಂದ್ರ ಸ್ವಾಮಿ ಮಠ. ಭಾಳ ದೂರ ಇಲ್ಲ ಹೇಳ್ಬೇಕು ಅಂತಂದ್ರೆ 1-2 ನಿಮಿಷದೊಳಗೆ ಬಂದ್ಬಿಡ್ಬೋದು. ನಾನು ದೂರ ಐತಿ ಏನು ಅಂತೇಳಿ ಅನ್ಕೊಂಡಿದ್ದೆ. ಫುಲ್ ಜನ ಎಲ್ಲ ಓಡಾಡಕಂತಾರ. ಮಲ್ಕೊಳಕ ಅಲ್ಲ ಬಿಸಿಲು ಜಾಸ್ತಿ ಇರುತ್ತಲ್ಲ, ಹೌದು. ನಾ ಬಂದಾಗ ಅವ್ನು ಹಾಕಿದ್ದಿಲ್ಲ ಅವಾಗ ಓಪನ್ ಇತ್ತಲ್ಲ ಎಲ್ಲ ಹೆಂಗ್ ನೋಡ್ತೇನೆ. ಎಲ್ಲ ಮಲ್ಕೊಂಡಾರ. ನೋಡಿ ಗಾಳಿ ಹವಾ ಸರುತ್ತೆ. ವಿಷ್ಣುನ ಇದು ಅವತಾರಗಳು. ಅವತಾರ ಕುರ್ಮ ಅವತಾರ, ಇದು ಮಚ್ಚ ಅವತಾರ, ಇದು ವನ್ಯ ಅವತಾರ ವಿಷ್ಣುಂದು. ಎಲ್ಲ ಫುಲ್ ಆಗ್ಯಾವಲ್ಲ. ಇದೆಲ್ಲ ಫುಲ್ ಆಗ್ಯಾವ ಇಲ್ಲಿ. ನಾಳೆ ಬೆಳಗ್ಗೆ ನದಿ ಸ್ನಾನಕ್ಕೆ ಹೋಗಿ ಹೌದು. ನಾವು ಇಲ್ಲೇ ಮುಕ್ಕೊಂಡಿದ್ವಿ ಅಂದ್ರೆ ಎಲ್ಲಿ ಪ್ಲೇಸ್ ಎಲ್ಲ ಎತ್ತ ನೋಡಿ. ಇಲ್ಲ ನಮಗೆ ನಾವು ಇಲ್ಲೇ ಮಲ್ಕೊಂಡಿದ್ವಿ ಅಂದ್ರೆ ಪ್ಲೇಸ್ ಎಲ್ಲ ಐತಿ. ಫುಲ್ ಆಗೈತಿ. ಈಗ ಬಿಸಿಲು ಐತೆ, ಕಾಲು ಸುತ್ತಿರ್ಬೇಕು. ಸೊ ನೋಡ್ರಿ ಫ್ರೆಂಡ್ಸ್, ರಾಘವೇಂದ್ರ ಸ್ವಾಮಿ ಮಠ ಆಭರಣ ಇದೆ. ಆಭರಣದ ಫುಲ್ ಮಲ್ಕೊಂಬಿಟ್ರ, ಒಂದು ಸ್ವಲ್ಪನೂ ಜಾಗನ ಇಲ್ಲ ನೋಡ್ರಿ. ಒಂದು 3 ಗಂಟೆಗೆ 4 ಗಂಟೆಗೆ ಪಾಳೆ ಹಚ್ತಾರ ಮಾಡ್ತಾರೆ ಇವರು. ಹೌದಿಲ್ಲ? ಹೌದು. ಮತ್ತು ಇಲ್ಲಿ ಮಲ್ಕೊಂಡಾರ ಅಂದ್ರೆ ಜಲ್ದಿನ ಪಾಳೆ ಹಚ್ಬಿಡ್ತಾರ. 6 ಗಂಟೆಗ ಮತ್ತು 5 ಗಂಟೆಗೆ ಪಾಳೆ ಹಚ್ತಾರಂತಂದ್ರೆ ಅಲ್ಲಿ ರೂಮ್ನಾಗ ಸ್ವಲ್ಪ ಇತ್ತನ. ನೀ ಬಂದಾಗ ರಶ್ ಇದ್ದಿಲ್ಲನ? 9 ಗಂಟೆ ನೋಡಿ ಹೊರ ಬಂದೆ.
ಇತ್ತು ಆದ್ರೆ ಮುಳ್ಕೊಂಡಿದ್ರು ನಾನು ನೋಡಿನಿ ಅದು ಇವತ್ತು ಜಾಸ್ತಿದಾರ ಮಂದಿ. ಜಗ್ ಮಂದಿ ಐತಿ ಬಿಡು. ಯೂಟ್ಯೂಬ್ನಾಗ ರೀಲ್ಸ್ನಾಗ ನೋಡಿದ್ದೆ ಇಷ್ಟು ಮಂದಿನ 5,000 ಮಂದಿ. ಇವು ಕಣ್ಣಿಲೆ ರಿಯಲ್ ಆಗಿ ನೋಡಕಂತೀನಿ. ಹೌದಲ್ಲ ಆಕಳ ಬಂದು ಮಕ್ಕೊಂಡೈತಿ. ಮಲ್ಕೊಂಡೈತಿ ಮತ್ತೆ ಅದ ಎಬ್ಬಿಸ್ಬೇಡ ಅನ್ವಿತ ಮತ್ತ ಇದು ಒಂದ ಐತಿ. ಜಾಗ ಇಲ್ಲಲ್ಲ, ಎಲ್ಲಾರು ಮಂದಿನ ಮಲ್ಕೊಂಡ್ರ. ಇವು ಎಲ್ಲಿ ಮಲ್ಕೋಬೇಕು? ಇವು ಮಲ್ಕೊಂಡ್ ಜೊತೆ ಮಂದಿನ ಮಲ್ಕೊಂಡಾರ. ಇವತ್ತರ ನೋಡು ರೀಲ್ಸ್ ಒಳಗೆ ರಾಘವೇಂದ್ರ ಸ್ವಾಮಿ ಆವರಣ ಫುಲ್ ಆಗೈತಿ ಅಂತೇಳಿ ಅಂದ್ರೆ ಹುಡ್ಕಾಕಂತಿದ್ವಲ್ಲ ರೂಮ್ಸ್ ಎಲ್ಲ ಅವೈಲೇಬಲ್ ಅದ ಅಂತೇಳಿ. ಅವಾಗ ಫುಲ್ ಆಗಿರೋದು ಇವತ್ತ ನೋಡಿದ್ದೆ. ಒಂದು ಸ್ವಲ್ಪನೂ ಜಾಗಣ ಇಲ್ಲ. ಸೊ ನೋಡ್ರಿ ಫ್ರೆಂಡ್ಸ್, ರೂಮ್ ಸಿಗಲಿಲ್ಲ ಅಂತಂದ್ರೆ ಇಲ್ಲಿ ಆವರಣದಾಗನ್ನು ಬಂದು ಮಲ್ಕೋಬೋದು. ಅದರ ಲಗೇಜ್ ಅವ್ರವ್ರ ಲಗೇಜ್ ಅವ್ರವರ ಜವಾಬ್ದಾರಿ. ಒಬ್ಬರು ಇಬ್ಬರು ಹಿಂಗೆ ಬಂದಿದ್ವಿ ಅಂತಂದ್ರೆ ಮಲ್ಕೋಬೋದು. ಬಟ್ ಫ್ಯಾಮ್ಲಿ ಎಲ್ಲರೂ ಬಂದಿದ್ವಿ ಅಂದ್ರೆ ಸ್ವಲ್ಪ ಕಷ್ಟ. ಫ್ಯಾಮ್ಲಿ ಸಮೇತ ಬಂದಿದ್ವಿ ಅಂತ ಮಕ್ಕಳು ಮರಿ ಎಲ್ಲ ಕಟ್ಕೊಂಡು. ಎಂಟ್ರೆನ್ಸ್ ಯಾವ ಕಡೆ? ಫಸ್ಟ್ ಪಾಳೆ ಹಚ್ಚೋದು. ಇಲ್ಲಿ ಏನೂ ಮಾಡಲ್ಲ, ಅದು ಸಣ್ಣ ಏನೂ ಮಾಡಲ್ಲ. ಚಪ್ಪಲ್ ಕಳಿಬೇಕು. ಬರ್ರಿ ನೋಡ್ರಿ ಅಲ್ಲಿ ಫುಲ್ ಆಗಿರೋದಕ್ಕೆ ಮತ್ತೆ ಇಲ್ಲಿನೂ ಮಲ್ಕೊಂಡಾರ. ಇಲ್ಲಿ ನೋಡಿ ನದಿ ಐತಂತ, ಸೊ ಹಾಗಾಗಿ ಹಸ್ಬೆಂಡ್ ನೋಡಕ್ಕಂತ ಕರ್ಕೊಂಡು ಹೊಂಟಾರ. ಸೊ ಇದು ನೋಡ್ರಿ ನದಿ ಅಂತಿದ, ಮಂತ್ರಾಲಯ ನದಿ. ಬಟ್ ನೀರಣ ಇಲ್ಲ. ಬಂದು ನೋಡಿದ್ವಿ. ಇದೆಲ್ಲ ಹಳ್ಳೆನಾರ ಅನ್ಸುತ್ತೆ. ಇವ್ರು ಗಾಡಿ ಮಾಡ್ಕೊಂಡು ಇಲ್ಲೇ ಹಾಸ್ಕೊಂಡು ಇಲ್ಲೇ ಮಲ್ಕೊಂಡಾರ. ಇವ್ರು ನೋಡ್ರಿ ಜಂಪಿಂಗ್ ಜಂಪ್ ಇದ್ರೊಳಗನ ಮಲ್ಕೊಂಬಿಟ್ರ. ಸೋನಿ ಅಜ್ವಾನ್ ಮಸಾಲೆ ಚೆನ್ನಾಗಿರ್ತೈತಿ. ಸೋಡಾ ಕುಡಿನಂತ ಇನ್ನಿಟ್ಟು ಸೋಡಾ ಬೇಕಂತಂದಿಲ್ಲ. ಸೊ ರೂಮ್ ಕಡೆ ಹೊಂಟಿದ್ವಿ. ಮಸಾಲೆ ಬೇಡ ಫ್ರೆಂಡ್ಸ್, ನಾನೇನ್ರಿ ಸೋಡಾ ನೀರು ಅಕ್ಕಂದ. ಸೊ ಹಂಗೆ ರೂಮ್ಗೆ ಹೋಗ್ತಾ ಇಲ್ಲಿ ಸೋಡಾ ಇದ್ವು. ಸೋಡಾ ಕುಡ್ಕೊಂಡು ರೂಮ್ಗೆ ಹೋಗೋಣ ಅಂತೇಳಿ ಮಂತ್ರಾಲಯದ ಆವರಣದೊಳಗೆ ಅಂಕರ ಮಲ್ಕೊಂಡಿರೋ ಆ ಜನಸಂಖ್ಯೆ ನೋಡಿ ನಾನು ಅಂಕರ ಬೆರಗದ ನೋಡ್ರಿ. ಸೊ ಆ ಪರಿ ಜನ ಇದ್ದರು. ಹೆಚ್ಚು ಹೇಳಬೇಕು ಅಂತಂದ್ರೆ ರಾಯರ ದರ್ಶನ ತಗೊಂಡು ಆ ರಾಯರ ಆವರಣದೊಳಗೆ ಮಲ್ಕೊಂಡು ಹೋಗ್ಬೇಕಂತ. ರಾಯರ ಕನ್ಸೊಳಗೆ ಬರ್ತಾರ, ಅದು ಒಳ್ಳೇದಂತಂದು ಹೇಳ್ತಾರೆ. ಬಟ್ ನಾವಿನ್ನೂ ದರ್ಶನ ತೊಗೊಂಡಿಲ್ಲಲ್ಲ. ದರ್ಶನ ತಗೊಂಡು ರಾಯರ ಆವರಣದಾಗ ಮಲ್ಕೋಬೇಕಂತ ನೋಡ್ರಿ. ಸೊ ಅವಾಗ ಮಲ್ಕೊಂಡಿರೋ ಟೈಮ್ನಾಗ ಕನ್ಸೊಳಗೆ ಏನಾದರೂ ರಾಯರು ಬಂದ್ರೆ ರಾಯರ ಆಶೀರ್ವಾದ ಸಿಕ್ಕಂಗಂತ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಇದಾಗಿತ್ತು ನೋಡ್ರಿ. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.